ಇದು ಗ್ಯಾಸ್ಟ್ರಿಕ್ ಅಂತ ಹೆಂಗೆ ಕಂಡುಹಿಡಿತೀರಿ? ಭಾಳ ಸಿಂಪಲ್ಲು. ನಾನೊಂದು ಎಂಡೋಸ್ಕೋಪ್ ಪಾಸ್ ಮಾಡ್ತೀನಿ. ನಿಮ್ಮ ಜಠರದಲ್ಲಿ ಹುಣ್ಣಿದೆಯಾ, ಆ್ಯಸಿಡ್ ಇದೆಯಾ, ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಇದೆಯಾ, ಇಷ್ಟು ಕಂಡುಹಿಡಿದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಈವನ್ ಗಾಲ್ ಬ್ಲಾಡರ್ನ ಕಲ್ಲಿದ್ದಾಗ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಥರನೇ ಕಾಣುತ್ತೆ. ದಯವಿಟ್ಟು ನೀವು ದಮ್ ಹೊಡೆಯೋರಿದ್ರೆ ಇಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಇರಿಟೆಂಟು. ಸ್ಮೋಕಿಂಗ್ ಸ್ಟಾಪ್ ಮಾಡಿ. ಆಲ್ಕೋಹಾಲ್ ಕುಡಿಯೋರಿಗೆ ಫಸ್ಟ್ ಟಾರ್ಗೆಟು ಸ್ಟಮಕ್ಕು, ಸೆಕೆಂಡ್ ಟಾರ್ಗೆಟ್ ನಿಮ್ಮ ಲಿವರ್. ಹಸಿಮೆಣಸಿನ್ಕಾಯಿಗೂ ಗ್ಯಾಸ್ಟ್ರಿಕ್ಕಿಗೂ ಸಂಬಂಧ ಇಲ್ಲ. ಕಾಫಿ ಟೀ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಸರಿಯಾಗಿ ಊಟ ಮಾಡಿ. ಸೊ ಇಷ್ಟಾದಮೇಲೆ ಡಾಕ್ಟ್ರೆ ನಿಮಗೆ ಕಂಡುಹಿಡಿಯೋದು ಹೆಂಗೆ ಕಂಡುಹಿಡಿತೀರಿ? ಇದು ಗ್ಯಾಸ್ಟ್ರಿಕ್ ಅಂತ ಹೆಂಗೆ ಕಂಡುಹಿಡಿತೀರಿ? ಭಾಳ ಸಿಂಪಲ್ಲು. ನಾನು MBBS ಹೋದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರಲಿಲ್ಲ, ಎಂಡೋಸ್ಕೋಪಿ ಇರಲಿಲ್ಲ. ಇವತ್ತು ವಿಜ್ಞಾನ ಭಾಳ ಮುಂದುವರೆದಿದೆ. ನಿಮಗೆ ವೆರಿ ಸಿಂಪಲ್. ನಾನೊಂದು ಎಂಡೋಸ್ಕೋಪ್ ಪಾಸ್ ಮಾಡ್ತೀನಿ. ನಿಮ್ಮ ಜಠರದಲ್ಲಿ ಹುಣ್ಣಿದೆಯಾ, ಆ್ಯಸಿಡ್ ಇದೆಯಾ, ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಇದೆಯಾ, ಇಷ್ಟು ಕಂಡುಹಿಡಿದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀನಿ. ನಿಮ್ಮ ಜಠರದ ಪಕ್ಕದಲ್ಲಿ ಲಿವರ್ ಕೆಳಗಡೆ ಪಿತ್ತಕೋಶ ಇರುತ್ತೆ, ಅದ್ರಾಗ ಏನಾದರೂ ಕಲ್ಲುಗಳಿದಾವ. ಈವನ್ ಗಾಲ್ ಬ್ಲಾಡರ್ನ ಕಲ್ಲಿದ್ದಾಗ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಥರನೇ ಕಾಣುತ್ತೆ. ಅದೇ ಡಿಫ್ರೆನ್ಸ್ ನಿಮಗೂ ನನಗೂ. ಐ ಆಮ್ ಎ ಸ್ಪೆಷಲಿಸ್ಟ್. ನಾನು ಕಂಡುಹಿಡಿತೀನಿ. ನೀವು ನನ್ನ ಹತ್ರ ಬಂದರೆ ಇದು ನಿಮ್ಮ ಗಾಲ್ ಬ್ಲಾಡರ್ ಪ್ರಾಬ್ಲಮ್ಮ, ನಿಮ್ಮ ಲಿವರ್ ಪ್ರಾಬ್ಲಮ್ಮ, ನಿಮ್ಮಿದು. ಸೊ ಅದರಿಂದ ದಯವಿಟ್ಟು ಈ ಸಮಯದಲ್ಲಿ ಮತ್ತು ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಈಗಲೇ ಹೇಳ್ಬಿಡ್ತೀನಿ. ಪ್ರಿವೆನ್ಷನ್ ದಯವಿಟ್ಟು ನೀವು ದಮ್ ಹೊಡೆಯೋರಿದ್ರೆ ಇಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಇರಿಟೆಂಟು. ಸ್ಮೋಕಿಂಗ್ ಸ್ಟಾಪ್ ಮಾಡಿ. ಎಣ್ಣೆ ಹೊಡೆಯೋರಿದ್ರೆ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ನಾವು. ಆಲ್ಕೋಹಾಲ್ ಕುಡಿಯೋರಿಗೆ ಫಸ್ಟ್ ಟಾರ್ಗೆಟು ಸ್ಟಮಕ್ಕು, ಸೆಕೆಂಡ್ ಟಾರ್ಗೆಟ್ ನಿಮ್ಮ ಲಿವರ್ ಫೇಲ್ಯೂರ್ ಆಗುತ್ತೆ. ಅದರಿಂದ ಇವನ್ನೆಲ್ಲವನ್ನು ಅವಾಯ್ಡ್ ಮಾಡಿ. ಮತ್ತು ಏನು ಮಾಡಬೇಕು ಡಾಕ್ಟ್ರೆ? ಟೈಮ್ ಸರಿಯಾಗಿ ಊಟ ಮಾಡಿ, ಮಾಮೂಲಿ ಊಟ ಮಾಡಿ. ತುಂಬ ಜನ ಹೇಳ್ತಾರೆ ಡಾಕ್ಟ್ರೆ ಹಸಿಮೆಣಸಿನ್ಕಾಯಿ ತಿಂದರೆ ನನಗಾಗಲ್ಲ ಅಂತ. ನಾನು ನಿಮ್ಗೆ ಹೇಳ್ತೀನಿ, ನಾನು ದಿನಕ್ಕೆ 4 ಹಸಿಮೆಣಸಿನ್ಕಾಯಿ ತಿಂತೀನಿ. ಹಸಿಮೆಣಸಿನ್ಕಾಯಿ ಈಸ್ ಎ ವೆಜಿಟೇಬಲ್. ನಾನು ಧಾರವಾಡದಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಸರ್ಜನ್ ಆದವನು 1980ರಲ್ಲಿ. ಅಲ್ಲಿ ನಮ್ಮ ಹಾಸ್ಟ್ಲೊಳಗೆ ನಮ್ಗೆ ಯಾವಾಗಲೂ ಅದೇ ಪಲ್ಯ ಇರ್ತಾಯಿತ್ತು. ಇವತ್ತು ತಿಂತೀನಿ. ನಿಮ್ಗೆ ಹೇಳ್ತೀನಿ, ಹಸಿಮೆಣಸಿನ್ಕಾಯಿಗೂ ಗ್ಯಾಸ್ಟ್ರಿಕ್ಕಿಗೂ ಸಂಬಂಧ ಇಲ್ಲ. ಕಾಫಿ ಟೀ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಮತ್ತು ಏನರಿಂದ ಆಗುತ್ತೆ ಡಾಕ್ಟ್ರೆ? ಎಣ್ಣೆಯಲ್ಲಿ ಕರೆದಿರೋವು. ದಿನ ಚೌಚೌ ತಿನ್ನೋರು ಇರ್ತಾರೆ, ಪಕೋಡ ತಿನ್ನೋರು ಇರ್ತಾರೆ, ಚಿಪ್ಸ್ ತಿನ್ನೋರು ಇರ್ತಾರೆ. ಅಂಥವನ್ನ ಅವಾಯ್ಡ್ ಮಾಡಿ. ಟೈಮ್ ಸರಿಯಾಗಿ ಊಟ ಮಾಡಿ. ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರು ಲಿಮಿಟ್ನ ತಿನ್ನಿ. ಅದು ತಿಂದಿನ ಒಂದಷ್ಟು ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ ಹಣ್ಣು. ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಸರಿಯಾಗಿ ಊಟ ಮಾಡಿ. ಸೊ ನಿಮ್ಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಭಾಳ ಜನ ನೀವೇ ಮೆಡಿಕಲ್ ಸ್ಟೋರ್ನಾಗ ಹೋಗಿ ಪ್ಯಾಂಟೋಪ್ರೋಸೋಲು, ರ್ಯಾಂಟ್ಯಾಕ್ ಕೊಡಿ, ಪ್ಯಾನ್ ಕೊಡಿ ಅಂತ ತೊಗೋತೀರಿ. ಇಟ್ಸ್ ಓಕೆ. ಬಟ್ ಅನ್ಫಾರ್ಚುನೇಟ್ಲಿ ನೀವು ಹಂಗೇ ನುಂಗ್ಕೊಂಡಿದ್ರೆ 5 ವರ್ಷ ಆದಮೇಲೆ ನಿಮ್ಮ ಸ್ಟೊಮಕ್ನಾಗ ಒಂದು ಕ್ಯಾನ್ಸರ್ ಆಗಿರುತ್ತೆ. ಅದು ನಿಮಗೆ ಗೊತ್ತೇ ಆಗೋಲ್ಲ. ಆದ್ದರಿಂದ ಸೆಲ್ಫ್ ಮೆಡಿಕೇಷನ್ ಈಸ್ ಡೇಂಜರಸ್. ನೀವು ಒಂದು ಸಾರಿ ಆದರೂ ಒಬ್ಬ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಅವ್ರು ಹೇಳ್ದಂಗೆ ಟ್ರೀಟ್ಮೆಂಟ್ ತೊಗೊಳ್ಳಿ. ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ ಇವತ್ತು. ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತೀವಿ ನಾವು, ಎಷ್ಟು ರಿಸೆಪ್ಟರ್ ಬ್ಲಾಕರ್ಸ್ ಅಂತೀವಿ. ಆಮೇಲೆ ಆಂಟಾಸಿಡ್ಸ್ ಅಂತೀವಿ. ನೀವು ನೋಡಿರ್ತೀರಿ, ಡೈಜಿನ್ ಕುಡಿತಾರೆ, ಬೇಕಾದ ಸುಕ್ರೋಫಿಲ್ ಕುಡಿತಾರೆ, ಇಂಥವು ಮ್ಯೂಕೇಂಜಲ್ ಕುಡಿತಾರೆ. ಇಂಥವು ಅನೇಕ ಉಳಿದಾವೆ. ಆದ್ದರಿಂದ ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಕೊನೆಯದಾಗಿ ಡಾಕ್ಟ್ರೇ ಗ್ಯಾಸ್ಟ್ರಿಕ್ನೇನಾದರೂ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ತಿದ್ರೆ ಏನು ಕಾಂಪ್ಲಿಕೇಶನ್ ಆಗುತ್ತೆ? 3 ಕಾಂಪ್ಲಿಕೇಶನ್ ಹೇಳ್ತೀನಿ. ಒಂದು ಪೆಪ್ಟಿಕ್ ಅಲ್ಸರ್ ಅಂತ ಆಗುತ್ತೆ. ಅದು ದೊಡ್ಡ ಹುಣ್ಣು. ಪೆಪ್ಟಿಕ್ ಅಲ್ಸರ್ ತೂತೊಡಿಬೋದು. ಇಟ್ಸ್ ಅನ್ ಎಮರ್ಜೆನ್ಸಿ. ಪೆಪ್ಟಿಕ್ ಅಲ್ಸರ್ ಹೀಲಾಗಿ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬೋದು. ಅದೇ ನಿಮ್ಮ ಜಠರದಲ್ಲಿ ಗ್ಯಾಸ್ಟ್ರೈಟಿಸ್ ಆಗಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗುತ್ತೆ. ಎಷ್ಟು ಜನಕ್ಕಾಗುತ್ತೆ? ಅದು 5% ಆಫ್ ಗ್ಯಾಸ್ಟ್ರಿಕ್ ಅಲ್ಸರ್ನ ಕ್ಯಾನ್ಸರ್ ಆಗುತ್ತೆ. ಸೊ ಅದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಪ್ರಜಾಧ್ವನಿಯ ಮುಖಾಂತರ ಇದು ಸಿಕ್ಕ ಅವಕಾಶವನ್ನು ನಾನು ಮೆಡಿಕಲ್ ಕಾಲೇಜಿನಲ್ಲಿ ರೆಗ್ಯುಲರಾಗಿ ಟೀಚ್ ಮಾಡ್ತೀನಿ. ಆದರೆ ನಾನು 100 ಜನಕ್ಕೆ ಒಂದು ಟಾಕ್ ಕೊಡ್ಬೋದು, ಬೇಕಾದಷ್ಟು ಭಾಷಣ ಮಾಡ್ತೀನಿ. ಆದರೆ ಇವತ್ತು ಪ್ರಜಾಧ್ವನಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಇದೊಂದು ಅವಕಾಶ ನನಗೆ. ಅದಕ್ಕೆ ಅವ್ರು ಕೇಳಿದ ತಕ್ಷಣ ಒಪ್ಕೋತೀನಿ. ಯಾಕಂದರೆ ನನ್ನ ಮಾತು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ತಲುಪಿಸುವಂಥ ಕೆಪಾಸಿಟಿ ಇವ್ರಿಗೆ ಇರೋದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸ್ಟಮಕ್. ಹರಿ ವರಿ ಕರಿನ ಅವಾಯ್ಡ್ ಮಾಡಿ. ನಮಸ್ಕಾರ.